ಬನ್ನಿ ಶತ್ರುಘ್ನವರ್ಮ, ನೀವು ಜಲಸಮಾಧಿಯಾಗಿ ಧ್ಯಾನದಲ್ಲಿದ್ರಲ್ಲ, ಅವಾಗ ಏನೇನು ಕಾಣಿಸ್ತು? ಒಂದು ಮನೆ. ಆ ಮನೆ ಯಾರದ್ದು ಅಂತ ಗೊತ್ತಾಯ್ತಾ? ಅದು ನಂದೇ ಮನೆ. ಒಂದು ದಿವ್ಯವಾದ ಪ್ರಭಾವಳಿ. ಅಷ್ಟು ದಿವ್ಯವಾದ ಪ್ರಭಾವಳಿನ ನನ್ನ ಕನ್ಸಲ್ಲಿ ಕೂಡ ನೋಡಿಲ್ಲ. ಆಮೇಲೆ ನನ್ನ ಮನೆಯಲ್ಲಿ ಹಾವುಗಳ ಚಲನೆ ಕಾಣಿಸ್ತು. ನಮ್ಮನೇಲಿ ನಾಗಗಳ ಚಲನೆನಾ? ನಮ್ಮನೇಲಿರೋದು ಅತ್ತಿಗೆ, ನಾನು, ನನ್ನ ಗಂಡ. ಅಂದ್ರೆ ಅರ್ಜುನ್, ಅಮೃತ ನಾಗಗಳ? ಸಾಮಾನ್ಯ ನಾಗಗಳಲ್ಲ, ದೈವ ನಾಗಗಳ. ನಮ್ಮನೆಯಲ್ಲಿ ಹಾವುಗಳಿರೋದ್ರಿಂದ ಗರುಡ ದೇವರ ಒಡವೆಗಳಿಗೆ ಮೈಲಿಗೆ ಆಗಿ ದೇವರಿಗೆ ಕೋಪ ಬಂದು ಪೂಜೆನ ಅರ್ಧಕ್ಕೆ ನಿಲ್ಲಿಸಿರ್ಬೋದಾ? ಇಲ್ಲ, ನಿಮ್ಮ ಅದೃಷ್ಟದ ಬಾಗಿಲು ತೆರೀತು. ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ನಾಗಗಳಿರೋದ್ರಿಂದ ಅದನ್ನ ನೀವೇ ಬಂಧಿಸಿದ್ರೆ ಗರುಡ ಸಂತುಷ್ಟನಾಗ್ತಾನೆ. ಅಷ್ಟೇ ಅಲ್ಲ, ಇಷ್ಟು ವರ್ಷದಿಂದ ನೀವು ಬಯಸ್ತಾ ಇದ್ದ ಆ ನಾಗಮಣಿ ಕೂಡ ನಿಮ್ಮ ಕೈವಶ ಆಗುತ್ತೆ. ನಾಗಮಣಿನ? ಹೌದು. ನಾಗಮಣಿ ಇವನ್ ಕೈ ಸೇರತ್ತಾ? ಅಷ್ಟೇ ಅಲ್ಲ, ನೀವು ನಾಗಗಳನ್ನ ಬಂಧಿಸಿದ ತಕ್ಷಣ ದೇವಸ್ಥಾನದ ಗರ್ಭಗುಡಿ ಕೆಳಗಿರೋ ಗುಪ್ತ ನಿಧಿ ನಿಮ್ಮ ಪಾಲಾಗುತ್ತೆ. ದೇವಸ್ಥಾನದ ಕೆಳಗೆ ನಿಧಿ ಬೇರೆ ಇದೆಯಾ? ಅದಕ್ಕೆ ಇವನು ಹೆಣ್ಮಕ್ಳಿಲ್ಲಿಗೆ ಬರಬಾರ್ದು ಅಂತ ಹೇಳಿದ್ದು. ಹಾಗಾದ್ರೆ ಆ ನಾಗಗಳನ್ನ ನಾನೇ ಬಂಧಿಸ್ತೀನಿ. ಆ ಅವಕಾಶ ನಿನಗೆ ಸಿಗೋದಿಲ್ಲ. ನಿನಗಿಂತ ಮುಂಚೆ ನಾನೇ ಆ ನಾಗಗಳನ್ನು ಬಂಧಿಸಿ ನಾಗಮಣಿನ ಹಾಗೆ ನಿಧಿನ ನನ್ನ ವಶಕ್ಕೆ ಪಡಿತೀನಿ. ಅಯ್ಯೋ ಸಾಕು, ಯಾಕೆ ಇಷ್ಟೊಂದು ಬಡಿಸ್ತಾ ಇದ್ದೀರಾ? ಅರೆ, ಒಳ್ಳೆ ನೆಂಟರ ಮನೆಗೆ ಬಂದಿರೋರ ಥರ ನಾಚಿಕೆ ಪಟ್ಕೋತಾ ಇದ್ದೀರಲ್ಲ. ಯಾವ ಸಂಕೋಚನೂ ಇಲ್ಲದೆ ನಿಮ್ಮದೇ ಮನೆ ಅನ್ಕೊಂತೀನಿ. ಸಂಕೋಚ ಏನೂ ಇಲ್ಲ. ಆಹಾರನ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋಬೇಕು. ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹೌದೌದು, ನೀವು ಹೇಳೋದು ನಿಜ. ನಿಮ್ಮಿಬ್ಬರು ನೋಡ್ತಾ ಇದ್ರೆ ಒಳ್ಳೆ ಸಂಸ್ಕಾರ ಇರೋ ಮನೆತನದವರು ಅಂತ ಅನಿಸ್ತಾ ಇದೆ. ಹರಣಿ, ತಿಂಡಿ ತಿಂದಾದ್ಮೇಲೆ ಇವ್ರನ್ನ ಊರೆಲ್ಲ ಸುತ್ತಾಡ್ಸ್ಕೊಂಡು ಬಾ. ಆಯ್ತು ರೀ. ನೀವು ನಮ್ಮ ಜೊತೆ ಬಂದಿದ್ದರೆ ಚೆನ್ನಾಗಿರ್ತಾ ಇತ್ತು. ಇಲ್ಲ, ನಾನು ಬರೋ ಹಾಗಿಲ್ಲ. ಯಾಕೆ? ದೇವಸ್ಥಾನದಲ್ಲಿ ಒಂದು ಮುಖ್ಯವಾದ ಪೂಜೆ ಇದೆ, ನಾನು ಅದಕ್ಕೆ ಕೂರಲೇಬೇಕು. ಹಾಗಾದರೆ ನಾವು ಸಹ ನಿಮ್ಮ ಜೊತೆ ಬರ್ತೀವಿ ದೇವಸ್ಥಾನಕ್ಕೆ. ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಪೂಜೆಗೆ ವಿಷ್ಣುಪುರದವ್ರು ಬಿಟ್ಟು ಹೊರಗಿನವರು ಬರೋ ಹಾಗಿಲ್ಲ. ಬಂದರೆ ಆ ಪೂಜೆಯ ಫಲ ನಮ್ಗೆ ಸಿಗಲ್ಲ. ಹಾಗೆ ಬಂದರೆ ಪೂಜೆಯಲ್ಲಿ ವಿಘ್ನಗಳು ಎದುರಾಗುತ್ತೆ. ಇದು ನಿನ್ನೆ ಮೊನ್ನೆದಲ್ಲ, ನಮ್ಮ ತಾತ ಮುತ್ತಾತ ಕಾಲದಿಂದ ಬಂದ ಪದ್ಧತಿ. ಅರ್ಜುನ್, ಅಮೃತ, ಇನ್ನು ಸ್ವಲ್ಪ. ಬೇಡ ಬೇಡ, ಸಾಕು.
ನೋಡಿ, ಸಂತೋಷವಾಗಿ ತಿರುಗಾಡ್ಕೊಂಡು ಬನ್ನಿ. ಸಂಜೆ ಆದರೂ ಪರವಾಗಿಲ್ಲ. ಸರಿ. ರಿಣಿಯಮ್ಮ, ಒಳ್ಳೆಯದಾಗಿ. ಹೊರಗಡೆ ಹೋಗ್ತಾ ಇದ್ದೀರಿ, ಯಾವ ಗಳಿಗೆ ಹೇಗೆ ಅಂತ ಹೇಳೋಕೆ ಬರೋದಿಲ್ಲ. ಇದನ್ನು ಯಾವಾಗಲೂ ತಮ್ಮ ಹತ್ರ ಇಟ್ಕೊಳ್ಳಿ. ನಮಗೆ ಇದು ಮನೆಯವ್ರಿಗೆ ಮಾತ್ರ. ಹೌದು, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಹಾಗೆ ಊರು ಸುತ್ತಾಡ್ಕೊಂಡು ಬರೋಣ ಅಂತ. ಒಳ್ಳೆಯದು, ಹೋಗ್ಬಿಟ್ಟು ಬನ್ನಿ. ಹಾಗೆ ಇವ್ರನ್ನ ನಿಮ್ಮ ತೋಟದ ಕಡೆನೂ ಕರ್ಕೊಂಡೋಗಿ ಬನ್ನಿ. ನಾವು ಅಂದ್ಕೊಂಡಿದ್ದು ಒಂದು ಸಮಯಕ್ಕೆ ಸರಿಯಾಗಿ ಆಗೋದೇ ಇಲ್ವೇ? ಹೌದೌದು, ನಮಗೆ ಚಿತ್ರಾನ್ನ ಬೇಕು ಅಂದಾಗ ಮೊಸರನ್ನ ಸಿಗುತ್ತೆ, ಮೊಸರನ್ನ ಬೇಕು ಅಂದಾಗ ಪುಳಿಯೋಗರೆ ಸಿಗುತ್ತೆ. ಸಮಯ ಎಂಥದ್ದು, ವಿಷಯ ಎಷ್ಟು ಗಂಭೀರವಾಗಿದೆ ಅನ್ನೋದು ನಿಮಗೆ ಗೊತ್ತಾಗೋದೇ ಇಲ್ವಾ? ಗೊತ್ತಾಗದೆ ಏನು? ಮತ್ತೆ ಯಾಕೆ ಈಗ ಮಾತಾಡ್ತಿದ್ದೀರಾ? ನಾನು ಮಾತಾಡ್ತಿರೋದು ನಮ್ಮಣ್ಣ ಸಾವುನಿಂದ ತಪ್ಪಿಸ್ಕೊಂಡಲ್ಲ ಅದ್ರ ಬಗ್ಗೆ. ನಿಮ್ಮಣ್ಣ ಒಂಥರ ಲೋಳೆ ಮೇನಿದ್ದಂಗೆ, ಅದಕ್ಕೆ ನಿನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ. ಈ ಸಲ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಪ್ರತಿ ಸಲ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಮಾವಾಸ್ಯೆ ಬಂದಾಗ ಅವನ್ನ ಅಯ್ಯೋ ರಾಮ ಅನಿಸ್ಬಿಡು, ಆಗ ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ನನಗೆ ನಿಮ್ಮ ಅಣ್ಣನ ಕಾಟನೂ ತಪ್ಪುತ್ತೆ. ಆದ್ರೆ ಅದಕ್ಕೆ ಅಡ್ಡವಾಗಿ ನಿಂತಿರೋದು ಆ ಅರ್ಚಕ. ಅಯ್ಯೋ, ಮೇಕೆಗೆ ಹೆದರ್ಲಿಲ್ವಂತೆ, ಮೇಕೆ ಗಡ್ಡಕ್ಕೆ ಹೆದರ್ಕೊಂಡ್ರಂತೆ. ಅವನಿಗೂ ಒಂದು ಗತಿ ಕಾಣಿಸಿದ್ರೆ ಆಯ್ತು ಬಿಡು. ಏ ಪೂಜಾರಿ, ನೀನು ಅವನನ್ನ ಉಳಿಸೋದಕ್ಕೆ 100 ತಂತ್ರ ಹೆಣಿದ್ರು ನಾನು ಅವನನ್ನ ಮುಗಿಸೋದಕ್ಕೆ 1000 ಸಂಚನ ರೂಪಿಸ್ತೀನಿ. ಯಾಕೆಂದ್ರೆ ಶತ್ರುಘ್ನನ್ ಹಣೆ ಬರ್ದಿರೋ ಆ ಬ್ರಹ್ಮ ಅವನ್ ಸಾವು ನನ್ನ ಕೈಲಂತಾನೆ ಬರ್ದಿದ್ದಾನೆ. ಅದು ಪೂಜಾರಿ ಆಗಿರೋ ನಿನಗೂ ಗೊತ್ತಿಲ್ಲ, ಶತ್ರುಘ್ನನ್ಗೂ ಗೊತ್ತಿಲ್ಲ. ಯಾರ ಸಾವು ಯಾರ ಕೈಲಿದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋದನ್ನ ನೇರವಾಗಿ ಹೇಳು. ಅರ್ಥ ಆಯ್ತು ಬಿಡು. ಶತ್ರುಘ್ನ, ನನ್ನ ಮೈಯಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ನಿನ್ನ ಆಸೆ ಈಡೇರೋದಿಲ್ಲ. ನಿನ್ನನ್ನ ಹೆಜ್ಜೆ ಹೆಜ್ಜೆಗೂ ತಡಿತೀನಿ. ನೀನು ವಿಷ್ಣುಪುರಕ್ಕೆ ಪಾಳೆಗಾರನಾಗಿ ಮೆರಿತಾ ಇರ್ಬೋದು, ಆದ್ರೆ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಅನ್ನೋದನ್ನ ನೀನು ಮರ್ತಿರೋ ಹಾಗಿದೆ. ನಾನು ನಿನ್ನ ತಂಗಿ ಅನ್ನೋದನ್ನ ಮರೆತು ನನಗೆ ಯಾವಾಗ ಅನ್ಯಾಯ ಮಾಡಿದ್ಯೋ ಆವತ್ತೇ ನಿನ್ನ ಸಾವಿನ ಸಮಾಧಿ ತೋಡಾಯ್ತು. ಇನ್ನ ನಿನ್ನನ್ನ ಅಲ್ಲಿ ಮಲಗಿಸೋದಷ್ಟೇ ಬಾಕಿ ಇದೆ. ಆ ಸಮಯ ದೂರ ಇಲ್ಲ, ಹತ್ರದಲ್ಲೇ ಇದೆ. ಯಾಕೆ ಇದ್ದಕ್ಕಿದ್ದಾಗಿ ಮಂಕಾಗೋದ್ರಿ? ಮಂಕಾಗದೆ ಇನ್ನೇನು ಅರ್ಚಕ್ರೆ, ಈ ಸಲನಾದರೂ ನಮ್ಮ ಗರುಡ ದೇವರ ಹೋಮ ಯಾವುದೇ ವಿಘ್ನಗಳಿಲ್ಲದೆ ಸಾಂಗವಾಗಿ ನೆರವೇರುತ್ತೆ ಅನ್ನೋ ಸಂಭ್ರಮದಲ್ಲಿದ್ದೆ. ಆದರೆ ಯಾರು ಕಣ್ಬಿತ್ತೇನೋ, 2 ವರ್ಷದ ಹಾಗೆ ಈ ವರ್ಷನೂ ವಿಘ್ನ ಆಗೋಯ್ತು. ಅದಕ್ಕೆ ಕಾರಣ ಏನು ಅಂತ ಹುಡುಕೋದು ಸುಲಭ. ಏನದು? ಗರುಡ ಮಂತ್ರ ಪ್ರಯೋಗ ಮತ್ತೆ ಗರುಡ ದೇವರಿಗೆ ಮೊರೆ ಹೋಗೋದು. ಮತ್ತೆ ತಡ ಯಾಕೆ? ಮೊದಲು ನೀವು ನಿಮ್ಮ ಕುಲದೇವರಾದ ಗರುಡ ದೇವರಿಗೆ ಕೈ ಮುಗಿದು ಇದಕ್ಕೊಂದು ದಾರಿ ತೋರಿಸು ತಂದೆ ಅಂತ ಬೇಡ್ಕೊಳ್ಳಿ.
ಅವರೇ, ಸಾಕ್ಷಾತ್ ಆ ಗರುಡ ದೇವರೇ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ಈ ಪೂಜೆಗೆ ತಡೆಯೊಡ್ಡೋರು ಯಾರೇ ಆಗಿದ್ರು ಈ ಗರುಡ ದೇವರ ಬಂದಿ ಆಗ್ತಾರೆ. ನೋಡಿ, ನಿಮ್ಮ ಕೂಗು ಆ ಗರುಡ ದೇವನಿಗೆ ಕೇಳಿಸ್ತು ಅಂತ ಕಾಣಿಸುತ್ತೆ. ಆ ಗರುಡ ದೇವ ಹೋಗ್ತಿರೋದು ಎಲ್ಲಿಗೆ ಅಂತ ಗೊತ್ತಾಯ್ತಾ? ನಮ್ಮ ಪೂಜೆಗೆ ವಿಘ್ನ ಮಾಡಿದ್ರಲ್ಲ, ಅವರನ್ನ ಕಂಡು ಹಿಡಿಯೋದಕ್ಕೆ. ಸೌಪರ್ಣಿಕ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಮನೇಲಿ ಇದ್ದಿದ್ದು ಬೋರ್ ಆಗ್ತಿತ್ತು, ಅದಕ್ಕೆ ಬಂದೆ. ನೀವು? ನಿಮ್ಮ ಅಣ್ಣ ಅಮೃತ ಅರ್ಜುನ ಹೊರಗಡೆ ಸುತ್ತಾಡಿಸ್ಕೊಂಡ್ ಬಾ ಅಂದ್ರು, ಅದಕ್ಕೆ ತೋಟಕ್ಕೆ ಕರ್ಕೊಂಡ್ ಬಂದೆ. ಒಳ್ಳೇದಾಯ್ತು, ಬನ್ನಿ. ನಮ್ಮ ಹಳ್ಳಿ ಜೀವನ ಅಂದರೆ ಜೀವನ. ಇಲ್ಲಿ ಸಿಗೋ ಒಳ್ಳೆ ಆರೋಗ್ಯ, ಗಾಳಿ ಪಟ್ಟಣದಲ್ಲಿ ಸಿಗೋಲ್ಲ ನೋಡಿ. ಹೌದು, ನಿಜ ಹೇಳಬೇಕು ಅಂದ್ರೆ ಹಳ್ಳಿಲಿರೋರೇ ಪುಣ್ಯವಂತರು. ನೀವು ಹೇಳ್ತಾ ಇರೋದು ಸತ್ಯ. ಇಲ್ಲಿ ಜಾಗ ನಾವು ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅಂತ ಅನ್ಸುತ್ತೆ. ಹಾಗಾದ್ರೆ ಇಲ್ಲೇ ಇದ್ಬಿಡಿ, ನಿಮಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ಕೊಡ್ತೀನಿ. ಅಯ್ಯೋ, ಅದಷ್ಟು ಸುಲಭ ಅಲ್ಲ. ಅಜ್ಜಿ ಅಮ್ಮ ಒಂದ್ 2 ದಿನ ಹೊರಗೆ ಹೋಗ್ತೀವಿ ಅಂದಿದ್ಕೆ ಹಿಂದೆ ಮುಂದೆ ನೋಡಿದ್ರು. ಇನ್ನು ಪರ್ಮನೆಂಟ್ ಆಗಿ ಹೊರಗೆ ಹೋಗ್ತೀವಿ ಅಂತಂದ್ರೆ ಸುತಾರಾಮ್ ಕಳ್ಸೋದಿಲ್ಲ. ಇದೇನಿದು? ಇನ್ನು ಗರುಡ ಬಂತಲ್ಲ, ಇನ್ನೇನು ಅನಾಹುತ ಕಾದಿದೆಯೋ ಏನು? ಯಾರು ಪ್ರಯೋಗ ಮಾಡಿರ್ಬೋದು? ಓಹ್, ನಿನ್ನೆ ಪೂಜೆ ಮತ್ತೆ ಹೋಮ ಅರ್ಧದಲ್ಲಿ ನಿಲ್ತು ಅಂತ ಅರ್ಚಕರು ಆ ಶತ್ರುಘ್ನರ ಹತ್ರ ವಿಶೇಷವಾಗಿ ಗರುಡ ಪೂಜೆನ ಮಾಡಿಸ್ತಾ ಇರ್ಬೋದು ಅನ್ಸತ್ತೆ.
ಯಾಕೆ ಗಾಬರಿ ಆಗ್ತಾ ಇದೆಯಾ? ಭಯ ಆಗ್ತಾ ಇದೆಯಾ? ನನಗೆ ಗರುಡ ಕಂಡ್ರೆ ಭಯ. ಇದೇನ್ ವಿಚಿತ್ರವಾಗಿದೆಯಲ್ಲ. ಗರುಡನ್ ಕಂಡ್ರೆ ಭಯ ಪಡೋದು ನಾಗಗಳು ನಾಗಿಣಿಗಳು ಮಾತ್ರ. ನೀನೇ ನಾಗಿಣಿನಾ? ನೀನೇ ನಾಗಿಣಿನಾ? ಹೌದು ಅತ್ತಿಗೆ, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಇಲ್ಲ, ಹಾಗೇನೂ ಇಲ್ಲ. ಮತ್ತೆ ಚಿಕ್ಕ ವಯಸ್ಸಿಂದನೂ ಹದ್ದುಗಳನ್ನ ಕಂಡ್ರೆ ನನಗೆ ಭಯ. ಗರುಡ ನಮ್ಮ ಮನೆ ದೇವರು ಅಂತ ನಿಮ್ಗೂ ಗೊತ್ತಲ್ವಾ? ಅದು ಯಾರಿಗೂ ಏನೂ ಮಾಡಲ್ಲ. ನೀನ್ ಧೈರ್ಯವಾಗಿರು. ದೇವ್ರೆ, ಇವರು ನಮ್ಮನೆ ಅತಿಥಿಗಳು. ಇವ್ರಿಗೇನು ತೊಂದರೆ ಮಾಡ್ಬೇಡಪ್ಪ. ಅರೆ, ನಾನು ಅಮೃತ ಮಾತ್ರ ನಾಗಿಣಿ ಅಂದ್ಕೊಂಡಿದ್ದೆ. ಆದ್ರೆ ಇಲ್ಲಿ ಅರ್ಜುನ್ ಮೇಲೂ ಗರುಡ ಹಲ್ಲೆ ಮಾಡ್ತಾ ಇದೆ. ಆದ್ರೆ ನಿಜವಾದ ನಾಗ ಯಾರು? ಅಮೃತನೋ ಅರ್ಜುನೋ ಗೊತ್ತಾಗ್ತಾ ಇಲ್ವಲ್ಲ. ಅಥವಾ ಇಬ್ರು ನಾಗಗಳ? ಹೋದ್ರು ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಮೊದಲು ವಿಷಯನ ನಮ್ಮ ಮನೆಯವ್ರಿಗೆ ಮತ್ತೆ ದೇವಸ್ಥಾನದ ಅರ್ಚಕರಿಗೆ ತಿಳಿಸ್ಬೇಕು. ನಮ್ಮ ಹತ್ರ ಅಷ್ಟು ಸಮಯ ಇಲ್ಲ. ಮೊದಲು ಅರ್ಜುನ್ ಅವ್ರು ಇಲ್ಲಿದ್ದಾರೆ ಅಂತ ಹುಡ್ಕೊಂಡೆ ಬನ್ನಿ. ಅರ್ಜುನ್ ಅರ್ಚಕನ್ ಕೈಗೆ ಸಿಕ್ಕರೆ ಏನಾದ್ರೂ ಕುತಂತ್ರ ಮಾಡಿದ್ರು ಮಾಡ್ಬೋದು.